ಧಾರವಾಡದಲ್ಲಿ ಸೆಂಟ್ರಲ್ ಕೆಲಸಗಾರನಿಗೆ ಚಾಕು ಇರಿದ ಪ್ರಕರಣ ಕಿಮ್ಸ್ ಆಸ್ಪತ್ರೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನ ಡಿಸಿಪಿ ರಮೇಶ್ ಭೇಟಿ. ಸೆಂಟ್ರಲ್ ಕೆಲಸಕ್ಕೆಂದು ಹೊರಟಿದ್ದ ವ್ಯಕ್ತಿಯ ಮೇಲೆ ಚಾಕುವಿನಿಂದ ಹಲ್ಲೆ ಪ್ರಕರಣ ಹಿನ್ನೆಲೆಯಲ್ಲಿ ಕಿಮ್ಸ್ ಆಸ್ಪತ್ರೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ನ ಡಿಸಿಪಿ ರಮೇಶ್ ಭೇಟಿ ನೀಡಿ ಪ್ರಕರಣದ ಕುರಿತು ಮಾಹಿತಿಯನ್ನು ಕಲೆ ಹಾಕಿದರು. ಕಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳು ಆರೋಗ್ಯ ಮಾಹಿತಿ ಪಡೆದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ಹುಬ್ಬಳ್ಳಿ ನವನಗರದ ಎಪಿಎಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೈಕ್ ಮೇಲಿದ್ದ ವ್ಯಕ್ತಿ ಬಿದ್ದ ಮಾಹಿತಿ ಬಂದಿದೆ. ಠಾಣೆಗೆ ಬಂದ ಮಾಹಿತಿ ಆಧರಿಸಿ ಸಿಬ್ಬಂದಿ ಹೋಗಿ ಆತನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಗಾಯಾಳು ಮೊಹಮ್ಮದ್ ರಫೀಕ್ ಎಂದು ತಿಳಿದುಬಂದಿದೆ. ಗಾಯಾಳುವಿನ ಹೊಟ್ಟೆ ಭಾಗಕ್ಕೆ ಗಾಯಗಳಾಗಿರುವ ಗುರುತುಗಳು ಇವೆ. ಧಾರವಾಡ ಹಾವೇರಿ ಪೇಟೆಯಲ್ಲಿ ವಾಸವಿದ್ದರೆಂದು ಹೇಳಲಾಗ್ತಾ ಇದೆ. ಆದರೆ ಮೊಹಮ್ಮದ್ ರಫೀಕ್ ಮೂಲ ಹಾವೇರಿ ಜಿಲ್ಲೆಯವನು, ಸೆಂಟ್ರಿಂಗ್ ಕೆಲಸಗಾರನಾಗಿದ್ದ. ಸದ್ಯ ತೀವ್ರ ರಕ್ತಸ್ರಾವದಿಂದ ಸಿಬ್ಬಂದಿ ಭೇಟಿ ವೇಳೆ ಗಾಯಾಳು ಮೂರ್ಛೆ ಹೋಗಿದ್ರು. ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಾಯಾಳು ಮಾಹಿತಿ ನೀಡಿದ ನಂತರ ಘಟನೆ ಸಂಪೂರ್ಣ ಮಾಹಿತಿ ತಿಳಿದು ಬರಬೇಕಿದೆ. ಈಗ ಈತನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮೇಲ್ನೋಟಕ್ಕೆ ಇದು ಚಾಕು ಇರಿತ ಎಂದು ತಿಳಿದು ಬರ್ತಾ ಇದೆ. ಮೊಹಮ್ಮದ್ ರಫೀಕ್ ಗಾಯ ಬಿದ್ದಿರುವುದರಿಂದ ಆಗಿದೆಯಾ ಅಥವಾ ಯಾವ ಕಾರಣದಿಂದ ಆಗಿದೆ ತನಿಖೆಯ ನಂತರ ತಿಳಿಯುತ್ತದೆ. ಸದ್ಯ ಈಗ ಈ ಪ್ರಕರಣದ ಕುರಿತು ತನಿಖೆ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪ್ರಭ ಟಿವಿ, ಧಾರವಾಡ. 9:30 ಗಂಟೆ ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ನಗರದ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಮೋಟರ್ ಬೈಕ್ ಅನ್ನ ಕೆಡಕೊಂಡು ಬಿದ್ದಿರ್ತಾನೆ. ಅದು ನೋಡಿದಾಗ ಮೊದಲಿಗೆ ಏನೋ ಆಕ್ಸಿಡೆಂಟ್ ಆಗಿರ್ಬೇಕಂತ ಹೇಳಿ ನಮ್ಮವ್ರು ಹೋಗಿ ಅಟೆಂಡ್ ಮಾಡಿ ಇಮಿಡಿಯೇಟ್ ಆಗಿ ಅವನ ಆಸ್ಪತ್ರೆ ತಂದು ಅಡ್ಮಿಟ್ ಮಾಡಿದ್ರೆ ಅದು ಆಕ್ಸಿಡೆಂಟ್ ಅಲ್ಲ, ಬಟ್ ಅವನ ಎದೆಗೆ ಏನೋ ಒಂದು ಗಾಯ ಆಗಿ ಅದರಿಂದ ರಕ್ತಸ್ರಾವವಾಗಿ ಬಿದ್ದಿರ್ತಾನೆ ಅಂತ ಗೊತ್ತಾಗ್ತದೆ. ಅವನ ಹೆಸರು ಮತ್ತೆ ವಿಳಾಸ ಕೇಳಿದಾಗ ಮೊಹಮ್ಮದ್ ರಫೀಕ್ ಅಂತ ಹೇಳಿ ಹಾವೇರಿ ಪೇಟೆ ಧಾರವಾಡ ಅಂತ ಗೊತ್ತಾಗುತ್ತೆ. ಬಟ್ ಮೂಲತಃ ಬಂದವನು ಫ್ರಮ್ ಹಾವೇರಿ. ಅವನು ಈ ಬಾರ್ ಬೆಂಡಿಂಗ್ ಕೆಲಸ ಮಾಡ್ತಾ ಇರ್ತಾನೆ. ಇದು ಮೋಸ್ಟ್ಲಿ ಬೇರೆ ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗಿ ಅಥವಾ ಏನೋ ಒಂದು ಸಮಸ್ಯೆ ಉಂಟಾಗಿ ಇದು ಅವರಿಗೆ ಗಾಯ ಆಗಿದೆ ಅಂತೇಳಿ ನಾವು ಅಂದ್ಕೊಂಡ್ವಿ. ಚಾಕುನಲ್ಲಿ ಮಾಡಿರಬೇಕು. ಅದನ್ನು ಈಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ, ಮತ್ತೆ ಅಡ್ಮಿಟ್ ಮಾಡಿದ್ದೇವೆ, ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇದೆಲ್ಲ ಟ್ರೀಟ್ಮೆಂಟ್ ಆದಮೇಲೆ ಅವನ್ನ ಕ್ವಶನ್ ಮಾಡಿ ಏನಿದೆ ಅಂತ ತಿಳ್ಕೊಂಡು ನಾವು ತನಿಖೆಯನ್ನು ನಡೆಸ್ತೇವೆ. ಈ ಸಂಬಂಧ ಅವರ ಅತ್ತಿಗೆ ಅವ್ರನ್ನ ಕರೆದಿದ್ದೇವೆ. ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ಏನು ಮಾಹಿತಿ ಇಲ್ಲ ಅಂತ ಅವರು ಹೇಳ್ತಾ ಇದ್ರು. ಬಟ್ ಅವ್ರು ಏನು ಫ್ಯಾಕ್ಟ್ಸ್ ಇದೆ ಅದನ್ನ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅದನ್ನು ಕಂಪ್ಲೇಂಟ್ ತಗೊಂಡು FIR ಮಾಡಿ ತನಿಖೆಯನ್ನು ಕೈಗೊಳ್ಳುತ್ತೆ. ಗಾಯಗಳು ಚಾಕು ಇರುತ್ತಾ ಅಂತ ಹೇಳಿ ಮೇಲ್ನೋಟ ಕಾಣುತ್ತೆ. ಬಟ್ ಅದು ನೋಡಬೇಕು, ಇನ್ನು ಎಕ್ಸ್ಪರ್ಟ್ ಒಪಿನಿಯನ್ ಡಾಕ್ಟರ್ ನೋಡಬೇಕು. ಅದು ಬೆಳಗ್ಗೆ ಏನಾದರೂ ಎಲ್ಲಾದರೂ ಚಾಕುದೇ ಆಗಿರ್ಬೋದು ಅಥವಾ ಒಂದು ಬಾಟ್ಗೆ ಇಟ್ಲದೇ ಆಗಿರ್ಬೋದು, ಏನೋ ಒಂದು ಆಗಿರುತ್ತೆ. ಅದನ್ನ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ನಾವು ಫರ್ದರ್ ಹೇಳ್ತೀವಿ. ಘಟನೆ ನಡೆದಿರೋದು ಪೊಲೀಸ್ ಸ್ಟೇಷನ್ ಅಲ್ಲ, ಅವ್ರಿಗೆ ಎಲ್ಲಿಂತ ಗೊತ್ತಿಲ್ಲ. ಅವ್ನು ಬಂದು ಬಿದ್ದದ್ದು ಎಪಿಎಂಸಿ ಠಾಣದಲ್ಲಿ, ಎಪಿಎಂಸಿ ಠಾಣಾ ವ್ಯಾಪ್ತಿಯಲ್ಲಿ. ಅದು ಧಾರವಾಡದಲ್ಲಾದ್ರೂ ಆಗಿರ್ಬೋದು, ಎಲ್ಲಿರಾಗಿರ್ಬೋದು. ಅದನ್ನು ತನಿಖೆ ಮಾಡೋಣ. ಅದನ್ನು ಸ್ವಲ್ಪ ಅವನಿಗೆ ಕಾನ್ಶಿಯಸ್ ಬಂದ ಮೇಲೆ ಮತ್ತೆ ಅವನ್ನ ವಿಚಾರಿಸಿ ಏನು ಫ್ಯಾಕ್ಟ್ಸ್ ಇದೆ ಅದನ್ನು ನಾವು ಥ್ಯಾಂಕ್ ಯು.